ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ. ಎಲ್ರಿಗೂ ಅಂಗಾರಕ ಸಂಕಷ್ಟ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಈಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಸಾಬಕ್ಕಿ ಅಂದರೆ ಸಾಬುದಾನಿಯನ್ನು ತೊಳೆದು ಬಿಟ್ಟು ಅದನ್ನು ನೆನೆ ಹಾಕ್ತಾ ಇದ್ದೀನಿ. ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಈ ಒಂದು ಸಾಬುದಾನಿ ಕಿಚಡಿ ಮಾಡ್ಕೊಳ್ಳೋಣ ಅಂಥೇಳಿ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ತೆಗೆದು ಆಮೇಲೆ ನಾನು ನೆನೆ ಹಾಕ್ತಾ ಇದ್ದೀನಿ. ಮಾರ್ನಿಂಗ್ ಆದರೆ ಮಾರ್ನಿಂಗ್ ಮಾಡ್ಕೊಳ್ಳೋಣ, ಕೆಲಸ ಎಲ್ಲ ಮುಗಿದು ಇವತ್ತು ಸಂಕಷ್ಟಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಹಾಗೆ ಈಗ ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲ್ ಇದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಅವರಿಗೆ ಲಂಚ್ ಬಾಕ್ಸಿಗೆ ಒಂದು ತಿಂಡಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ರವೆ ದೋಸೆಯನ್ನು ಮಾಡ್ತಾಯಿದ್ದೀನಿ ಮಕ್ಕಳ ಲಂಚ್ ಬಾಕ್ಸಿಗೆ. ಇದೊಂಥರ ರವೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡಲಿಕ್ಕೂ ಕೂಡ ತುಂಬ ಈಸಿ. ಒಂದು 2 ಕಪ್ಪಷ್ಟು ಅಂದಾಜು ಹೇಳೋದಾದರೆ, ನಾನು ಮೆಷರ್ಮೆಂಟಲ್ಲಿ ಹೇಳೋದಾದರೆ 2 ಕಪ್ಪಷ್ಟು ರವೆನ ತಗೊಂಡು, ಅಂದರೆ ಬಾಂಬೆ ರವೆ, ಸೆಮೋಲಿನಾ ಅಂತ ಏನು ಹೇಳ್ತೇವೆ ಆ ರವೆಯನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು 1/4 ಕಪ್ಪಷ್ಟು ಇದು ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೊಸರು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು, ನಮಗೆ ದೋಸೆ ಹಿಟ್ಟು ಎಷ್ಟು ಬೇಕು ಅಂತ ಇರುತ್ತೆ ಅಷ್ಟು ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ದಪ್ಪ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಿದ್ದರೆ ಇವಾಗಲೇ ಸೇರಿಸ್ಕೊಳ್ಬೋದು. ಇಷ್ಟನ್ನು ಹಾಕ್ಕೊಂಡು ನಾನು ಒಂದು ಸೈಡಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ. ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಇವಾಗ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ರವೆ ದೋಸೆಗೆ ಈ ಥರ ಗ್ರೈಂಡ್ ಮಾಡಿ ಮಾಡೋದ್ರಿಂದನೂ ತುಂಬಾ ಸಾಫ್ಟಾಗಿ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅವರಿಗೆ ತುಂಬ ಇಷ್ಟ ಆಗುತ್ತೆ. ಮಧ್ಯಾಹ್ನ ಆದರೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೆನೆಸಿ ಇಟ್ಕೊಂಡಿರುವಂತಹ ರವೆಯನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೆಂದಿದೆ, ನೀವು ನೋಡ್ಬೋದು. ಇಲ್ಲಿ ಮೊಸರು ಮತ್ತು ನೀರನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನೆಂದಿದೆ ರವೆ. ಇದರ ಜೊತೆಗೇ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಅಂದರೆ ಮೀಡಿಯಮ್ ಅವಲಕ್ಕಿ, ತುಂಬ ಗಟ್ಟಿನೂ ಅಲ್ಲ ತೆಳು ಅಲ್ಲ, ಆ ಥರ ಅವಲಕ್ಕಿಯನ್ನು ನೆನೆ ಹಾಕಿದ್ದೆ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ಮೊನ್ನೆ ಪೂಜೆಗೆ ನಾನು ಶುಕ್ರವಾರ ದಿನ ರವೆನೇ ತರಿಸಿ ಒಂದು ಸ್ವಲ್ಪ ಕೇಸರಿ ಬಾತನ್ನು ಮಾಡಿದ್ದೆ. ಮ್ಯಾಂಗೋ ಕೇಸರಿ ಬಾತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ನೀವು ನೋಡಿಲ್ಲ ಅಂದರೆ ನೋಡಿ, ಲಾಸ್ಟ್ ವೀಕಲ್ಲಿ ವಿಡಿಯೋನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತು ಆ ರವೆ ಸ್ವಲ್ಪ ಉಳ್ಕೊಂಡಿತ್ತು, ಅದೇ ರವೆ ಇವತ್ತು ದೋಸೆಗೆ ಆಯಿತು. ಜಾಸ್ತಿ ತರಿಸಿ ಇಡೋದಿಲ್ಲ ನಾನು, ಜಾಸ್ತಿ ಇದು ಯೂಸ್ ಮಾಡೋದಿಲ್ಲ. ಒಂದೇ ರವೆ ದೋಸೆ ಇಲ್ಲ ಅಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಯಾವತ್ತಾದರೂ ಒಮ್ಮೆ ಯೂಸ್ ಮಾಡೋದು. ಸೊ ಹಾಗಾಗಿ ಬೇಕಾದಾಗ ಅಂಗಡಿ ನಿಯರ್ ಇರೋದ್ರಿಂದ ಆವಾಗಲೇ ತರಿಸ್ಕೊಂಡು ಮಾಡ್ತೇನೆ. ಮತ್ತು ಇವಾಗ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ ನುಣ್ಣಗೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಡಾ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಅದು ತುಂಬ ಚೆನ್ನಾಗಿ ಉಪ್ಕೊಂಡು ಬರುತ್ತೆ, ದೋಸೆ ಸ್ಮೂತಾಗಿ ಆಗುತ್ತೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಟು ನಾವು ಚಟ್ನಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಿರುತ್ತೆ. ಒಂದು ಸ್ವಲ್ಪ ದೋಸೆ ಕನ್ಸಿಸ್ಟೆನ್ಸಿ ನಾವು ಹಾಕೋದಕ್ಕೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಸೈಡಲ್ಲಿ ಎತ್ತಿಟ್ಟು ಅದಕ್ಕೆ ಸೆಟ್ಟಾಗುವಂಥ ಒಂದು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಈಗ ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರೋದ್ರಿಂದ ಜಾಸ್ತಿ ತೆಳು ಬೇಡ, ಗಟ್ಟಿ ಮಾಡಿ ಅಮ್ಮ ಅಂತ ಹೇಳಿದರು. ಸೊ ಹಾಗಾಗಿ ಈಗ ಗಟ್ಟಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಾಯಿ ತುರಿಯನ್ನು ಹಾಕ್ಕೊಂಡು ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು 3-4 ಹಸಿಮೆಣಸು, ಇದು ಅಷ್ಟೊಂದು ಖಾರ ಇಲ್ಲ, ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದರ ಜೊತೆಗೇ ಹುರಿಗಡಲೆ ಒಂದು 2-3 ಟೇಬಲ್ ಸ್ಪೂನಷ್ಟು, ಮತ್ತು ಸ್ವಲ್ಪ ಹುಳಿ, ಇದಿಷ್ಟನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ರೆಡಿ ಆಗುತ್ತೆ.
ಗಟ್ಟಿ ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಏನು ಹಾಕಲ್ಲ ನಾನು, ಬಾಕ್ಸಿಗೆ ಹಾಕಬೇಕಲ್ವಾ, ಸೊ ಹಾಗಾಗಿ ಈಗ ಚಟ್ನಿ ಮಾಡಿ ಇಟ್ಕೊಂಡು ರೆಡಿಯಾಗಿದೆ. ಸೊ ಇವಾಗ ಗ್ಯಾಸಲ್ಲಿ ನಾನು ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಐರನ್ ತವಾನ ಚೆನ್ನಾಗಿ ಅದು ಕಾದ್ಮೇಲೆ ನಾವು ದೋಸೆನ ಹಾಕ್ಕೊಳ್ಳೋಣ. ಆಯಿಲನ್ನು ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ಈ ದೋಸೆ ಬ್ಯಾಟರನ್ನು ಹಾಕ್ಕೊಳ್ತೇನೆ. ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇನು ಸ್ಪ್ರೆಡ್ ಮಾಡಬೇಕು ಅಂತ ಇಲ್ಲ. ದಪ್ಪದಾಗಿ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಸ್ಪ್ರೆಡ್ ಮಾಡಬೇಕು ಅಂತ ಇಲ್ಲ. ತೆಳುವಾಗಿ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಮುಚ್ಚಿ ಬೇಯಿಸೋದ್ರಿಂದ ತುಂಬ ಬೇಗ ಬೇಯ್ಕೊಳ್ಳುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾನು ಇಟ್ಟು ಬೇಯಿಸ್ತಾ ಇದ್ದೀನಿ. ಸೊ ಸೋಡಾ ಹಾಕೋದಕ್ಕೆ ಮೊದಲು ಮರ್ತೋಗಿತ್ತು. ಸೊ ಈಗ ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೇಗ ಮಾಡ್ತಾ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬರೋದಿಲ್ಲ, ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಸೋಡಾ ಹಾಕ್ಕೊಂಡು ಅದಾದಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಬ್ಬಿ ಆದಮೇಲೆ ಸೋಡಾ ಮಿಕ್ಸ್ ಮಾಡಿ ಎತ್ತಿಟ್ರೆ ಮತ್ತೆ ಮಾಡ್ಕೊಳ್ಬೇಕಾದ್ರೆ ಸರಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ. ಸಣ್ಣದಾಗಿ ಮಕ್ಕಳಿಗೆ ಸೆಟ್ಟು ದೋಸೆ ಥರ ಕೂಡ ಇದನ್ನು ಮಾಡಿಕೊಡ್ಬೋದು. ಸೊ ಇವಾಗ ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಕಳಿಸಿದ್ದಾಯಿತು. ನಾನು ಅವರು ಹೋದ್ಮೇಲೆ ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀಗೆ ನಾನಿಲ್ಲಿ ಸೊಪ್ಪು ಹಾಕಿಟ್ಟಿದ್ದೆ, ಟೀ ಪೌಡರನ್ನು. ಅದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿತ್ತು. ಹಾಗೆ ಇವಾಗ ಗ್ರೀನ್ ಟೀ ಕುಡಿದು ನಾನು ಮನೆ ಕ್ಲೀನಿಂಗೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕು. ಮಕ್ಕಳು ಬೇಗ ಹೋದರು ಇವತ್ತು. ಹಾಗೆ ಮಳೆ ಅಂತೂ ತುಂಬ ಸುರಿತಾನೆ ಇತ್ತು. ಮಳೆ ನೋಡಿದರೆ ಮಕ್ಕಳಿಗೆ ರಜೆ ಕೊಡ್ತಾರಾ ಅಂದ್ಕೊಳ್ತಾ ಇದ್ದೆ ನಾನು, ಬಟ್ ಮಕ್ಕಳಿಗೆ ಸ್ಕೂಲ್ ಇತ್ತು. ನೋಡ್ತಾ ಇರ್ಬೋದು, ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಸಂಕಷ್ಟಿ ಅವತ್ತು ನಾನು ದೇವರಿಗೆ, ಗಣಪತಿ ದೇವರಿಗೆ ಗರಿಕೆ ಹುಲ್ಲು ಅಂದರೆ ತುಂಬ ಇಷ್ಟ ಅಲ್ವಾ. ಹಾಗಾಗಿ ಗರಿಕೆ ಹುಲ್ಲು ಮತ್ತು ಕಾಯಿ ಒಡೆದು ಇಟ್ಟು ಪೂಜೆ ಮಾಡಿ ಅದಾದಮೇಲೆ ರೆಡಿಯಾಗಿ ಇವಾಗ ಹತ್ತಿರದಲ್ಲೇ ಇರುವಂತಹ ಒಂದು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಕೂಡ ಬಂದಿದ್ದಾರೆ. ತುಂಬ ಓಪನ್ ದೇವಸ್ಥಾನ, ತುಂಬ ಹತ್ತಿರ, ಮತ್ತು ಅಲ್ಲಿ ಸಿಗುವಂಥ ಪ್ರಸಾದ ಅಂದರೆ ನಮಗೆ ತುಂಬ ಇಷ್ಟ. ಸಂಜೆ ಹೊತ್ತು ಅಂದರೆ ಮಳೆ ಕೂಡ ಇರುತ್ತೆ, ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಬರಲಿಕ್ಕೆ ಇಲ್ಲಿ ಕಷ್ಟ ಆಗುತ್ತೆ, ರಶ್ ಇರುತ್ತೆ ಅಂಥೇಳಿ ಮಧ್ಯಾಹ್ನ ಹೊತ್ತು ನಾವು ಸೌತಡ್ಕಕ್ಕೆ ಹೋಗಿ ಬರುವ ಅಂತ ಹೋದ್ವಿ. ಪ್ರತಿ ಸಲ ನಾವು ಆದಷ್ಟು ಜಾಸ್ತಿ ಹೋಗೋದೇ ಈ ದೇವಸ್ಥಾನಕ್ಕೆ, ತುಂಬ ಖುಷಿಯಾಗುತ್ತೆ. ಮತ್ತು ಈ ಸಲ ನೋಡ್ತಾ ಇರ್ಬೋದು, ಇಲ್ಲಿ ಕೌಂಟರನ್ನು ಅಂದರೆ ಸೇವೆ ಕೊಡುವಂಥದ್ದು, ಏನೇ ಚೀಟಿ, ಪ್ರಸಾದ ಚೀಟಿ ಎಲ್ಲ ಮಾಡಿಸೋಂಥ ಕೌಂಟರನ್ನು ಈ ಕಡೆ ಮಾಡಿದ್ದಾರೆ. ಅಂದರೆ ಹೋಗ್ತಾನೆ ಎದುರುಗಡೆನೇ ಮಾಡಿದ್ದಾರೆ. ಮೊದಲು ಬ್ಯಾಕ್ ಸೈಡ್ ಇತ್ತು. ಜನ ನೋಡ್ತಾ ಇರ್ಬೋದು ನೀವಿವತ್ತು, ತುಂಬ ರಶ್ ಇದೆ. ಓಪನ್ ದೇವಸ್ಥಾನ ಆಗಿರೋದ್ರಿಂದ ಎಷ್ಟೇ ಜನ ಬಂದರೂ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಹಾಗೆ ದೇವರ ಅಲಂಕಾರ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿರೋದ್ರಿಂದ ತುಂಬಾ ರಶ್ ಇದೆ. ಮಂಗಳವಾರ ಆದಷ್ಟು ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಪ್ರತಿ ವರ್ಷ ಮಾಡದೇ ಇದ್ದರೂ ಮಂಗಳವಾರ ಮಿಸ್ ಮಾಡ್ದೇ ಮಾಡ್ತಾರೆ. ಹಾಗೆ ಇಲ್ಲಿ ಸಿಗುವಂಥ ಅಪ್ಪ ಪ್ರಸಾದ ಮಕ್ಕಳಿಗೆ ಎಲ್ರಿಗೂ ಅಷ್ಟೇ ತುಂಬ ಇಷ್ಟ. ಹಾಗಾಗಿ ಅಪ್ಪ ಪ್ರಸಾದ ಸೇವೆಯನ್ನು ಮಾಡಿಸ್ಕೊಂಡು ನಾವು ದೇವಸ್ಥಾನ ದರ್ಶನ ಅಂತೂ ಚೆನ್ನಾಗಾಯಿತು. ಹಾಗೆ ನದಿ ನೋಡ್ತಾ ಇರ್ಬೋದು, ತುಂಬ ನೀರು ಸಾಧಾರಣ ಆಗಿ ಬಂದಿದೆ, ತುಂಬ ಮಳೆ ಸೊ ಇವತ್ತು ಸಂಕಷ್ಟಿ ದಿನ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ನಾನು ದೇವಸ್ಥಾನದಲ್ಲಿ ಊಟ ಏನೂ ಮಾಡಲಿಲ್ಲ. ಯಾಕಂದರೆ ಸಂಕಷ್ಟಿ ಅಂದರೆ ಫುಲ್ ಡೇ ನಾವು ಉಪವಾಸ ಇರಬೇಕಾಗುತ್ತೆ, ನೈಟೇ ಊಟ ಮಾಡಬೇಕು. ಹಾಗಾಗಿ ನಾನು ನೆನೆಸಿಟ್ಟು ಹೋಗಿದ್ದೆ ಸಾಬುದಾನಿಯನ್ನು, ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು. ಹಾಗಾಗಿ ಇವಾಗ ಅದನ್ನು ಸಾಬುದಾನಿ ಕಿಚಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಇಲ್ಲಿ ಹಸಿರು ಮೆಣಸನ್ನು ಹಾಕ್ತಾಯಿದ್ದೀನಿ. ಹಸಿರು ಮೆಣಸು ಖಾರ ಇಲ್ಲ, ಹಾಗಾಗಿ 3ರಿಂದ 4 ಹಾಕ್ಕೊಂಡಿದ್ದೀನಿ. ಜೊತೆಗೆ ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡ್ರೆ ಸಾಕು. ನಾವು ವ್ರತ ಹಿಡಿಯೋದಾದರೆ ಈರುಳ್ಳಿ, ಬೆಳ್ಳುಳ್ಳಿ ಇದು ಯಾವುದು ಕೂಡ ನಾವು ಸೇವನೆ ಮಾಡಬಾರ್ದು. ಸೊ ಹಾಗಾಗಿ ಯಾವುದನ್ನು ಹಾಕ್ತಾ ಇಲ್ಲ ಇಲ್ಲಿ ನಾನು. ಹಾಗೆ ಸ್ವಲ್ಪ ಕರಿಬೇವು. ನೀವು ವ್ರತ ಏನು ಮಾಡ್ತಾ ಇಲ್ಲ ಅಂತಾದರೆ ಇದನ್ನು ಮಾಡಿ ಟ್ರೈ ಮಾಡ್ಬೋದು, ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೇಯಿಸಿಟ್ಕೊಂಡಿದ್ದೆ ಬಾಣಲೆಯಲ್ಲಿ
ಪೊಟೆಟೊನ ಮೊದಲೇ ನಾನು ಬೇಯಿಸಿಟ್ಟಿದ್ದೆ ಬೆಳಗ್ಗೆನೇ. ಹಾಗಾಗಿ ಈಗ ಬಾಣಲೆ ಸ್ವಲ್ಪ ಕಪ್ಪಾಗಿದೆ ಒಗ್ಗರಣೆ ಹಾಕಬೇಕಾದ್ರೆ. ಅದಕ್ಕೆ ಬೇಯಿಸಿಟ್ಕೊಂಡಿರೋಂತಹ ಬಟಾಟೆ ಮತ್ತು ಇವಾಗ ನೆನೆಸಿಟ್ಕೊಂಡಿರೋಂತಹ ಸಾಬುದಾನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ ಇದಿಷ್ಟು ಹಾಕಿದರೆ ತುಂಬ ಚೆನ್ನಾಗಿ ಸಾಬುದಾನ ಕಿಚಡಿ ರೆಡಿ ಆಗುತ್ತೆ. ಬೇಕಿದ್ದರೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿಯಾಗಿ ಮಾಡಿದ್ದೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಿಂದ್ಕೊಂಡು ಸಂಜೆ ಮಕ್ಕಳು ಬಂದರೆ ತಿಂತಾರೆ ಅಂದ್ಕೊಂಡು ಒಂದು ಸ್ವಲ್ಪ ಅಂದಾಜಾಗಿ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳ ಲಂಚ್ ಬಾಕ್ಸಿಗೂ ಇದನ್ನು ಹಾಕ್ಬೋದು, ಅಥವಾ ಈವ್ನಿಂಗ್ ಮಕ್ಕಳು ಬಂದಾಗ ಸ್ಕೂಲಿಂದ ಬಂದಾಗ ತಿನ್ನೋದಕ್ಕೆ ಕೂಡ ಇದು ತುಂಬ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 1-2 ನಿಮಿಷ ಸ್ಲಿಮ್ಮಲ್ಲಿಟ್ಟು ಬೇಯೋದಕ್ಕೆ ಬಿಡಬೇಕು. ಮುಚ್ಚಳವನ್ನು ಮುಚ್ಚಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸಿಂಪಲ್ಲಾಗಿ. ಹಾಗೆ ಈ ವಿಡಿಯೋನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇವತ್ತಿನ ನನ್ನ ಸಂಕಷ್ಟಿ ರುಟೀನ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.